ನಮಸ್ಕಾರ ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ ಸ್ಟುಡಿಯೋ ಒಳಗಡೆ ಇದ್ದೀನಿ. ಅಕ್ಕಪಕ್ಕನೂ ಕೂಡ ಯಾರೂ ಇಲ್ಲ, ಸೊ ಹೀಗಾಗಿ ಒಂದು ಮಾಸ್ಕ್ ಅನ್ನ ತೆಗಿತಾ ಇದ್ದೀನಿ. ನೀವು ಕೂಡ ಅಷ್ಟೇ ಹೊರ ಬಂದಂತ ಸಂದರ್ಭದಲ್ಲಿ ಮಾಸ್ಕ್ ಅನ್ನು ಧರಿಸಿ, ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿ, ಸ್ವಚ್ಛತೆಯನ್ನ ಕಾಪಾಡಿ. ಯಾಕೆಂದ್ರೆ ಸರ್ಕಾರ ಈಗ ಆಲ್ರೆಡಿ ಲಾಕ್ಡೌನ್ ಅನ್ನ ಘೋಷಣೆ ಮಾಡಿ, ಜನತಾ ಕರ್ಫ್ಯೂ ಇಂದ ನಾವು ಲೆಕ್ಕ ಹಾಕೋದಾದ್ರೆ ಹತ್ತತ್ರ 14 ದಿನ ಆಗ್ತಾ ಇರುವಂತದ್ದು. ಸೊ ಹೀಗಾಗಿ ಪ್ರತಿಯೊಬ್ಬರು ಇಲ್ಲಿ ಮೇನ್ ಆಗಿ ಸರ್ಕಾರಕ್ಕೆ ಸಹಕಾರವನ್ನ ಕೊಡಬೇಕು. ಆ ಒಂದು ಕೊರೋನಾ ಚೈನ್ ಲಿಂಕ್ ಅನ್ನ ಬ್ರೇಕ್ ಮಾಡಬೇಕು ಅಂದ್ರೆ ನಮ್ಮ ಸಹಕಾರ ತುಂಬಾ ಇಂಪಾರ್ಟೆಂಟ್. ಆ ಸಂದರ್ಭದಲ್ಲಿ ಮಾತ್ರನೇ ಈ ಕೇಸಸ್ಗಳು, ಸಾವಿನ ಸಂಖ್ಯೆ ಪ್ರತಿಯೊಂದು ಕೂಡ ಕಡಿಮೆ ಆಗೋದು. ಸೊ ಬಿ ಕೇರ್ಫುಲ್. ಈಗ ಸುದ್ದಿಗಳತ್ತ ಗಮನ ಹರಿಸೋಣ. ಅದಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ಪ್ರೆಸೆಂಟೆಡ್ ಬೈ ಚಕೋಟೆ. ರುಚಿ, ಗುಣಮಟ್ಟ ಮತ್ತು ನಂಬಿಕೆ 30 ವರ್ಷದಿಂದ. ಕಂಟ್ರೋಲ್ಗೆ ಬರ್ತಿದೆಯಾ ಎರಡನೇ ಅಲೆ ಕೊರೋನಾ? ಸೋಂಕಿಗಿಂತಲೂ ಚೇತರಿಕೆ ಪ್ರಮಾಣವೇ ಜಾಸ್ತಿ. 13 ಜಿಲ್ಲೆಗಳಲ್ಲಿ ಆಶಾದಾಯಕ ಗುಣಮುಖ. ರಾಜ್ಯದಾದ್ಯಂತ 5ನೇ ದಿನದ ಲಾಕ್ಡೌನ್. ಅಗತ್ಯ ವಸ್ತುಗಳ ಖರೀದಿಗೆ ಮುಗಿಬಿದ್ದಿರುವ ಜನರು. ಇಂದಿರಾ ಕ್ಯಾಂಟೀನ್ ಬಳಿ ತಿಂಡಿಗೆ ಸರತಿ ಸಾಲು. ಲಾಕ್ಡೌನ್ ಇಂದ ಕಳೆಗುಂದಿದೆ ರಂಜಾನ್. ರಸಲ್ ಮಾರ್ಕೆಟ್ ಖಾಲಿ. ಮನೆಯಲ್ಲೇ ಪ್ರಾರ್ಥನೆ ಮಾಡಿ ಎಂದು ಕಮಿಷನರ್ ಟ್ವೀಟ್. ಕಿಸಾನ್ ಸಮ್ಮಾನ್ ಯೋಜನೆ 8ನೇ ಕಂತು ಇಂದು ಬಿಡುಗಡೆ. ಚಾಲನೆ ನೀಡಲಿದ್ದಾರೆ ಪ್ರಧಾನಿ ಮೋದಿ. 9 ಕೋಟಿಗೂ ಹೆಚ್ಚು ಕುಟುಂಬಗಳಿಗೆ ಅನುಕೂಲ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ. ರಾಜ್ಯದ ಹಲವೆಡೆ 3 ದಿನ ಭಾರೀ ಮಳೆ ಸಾಧ್ಯತೆ. ಕರಾವಳಿ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ.